ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ನಾಗರಾಜ್, ಸ್ಟಾರ್ ರೈಟರ್ ಕಮ್ ಮೆಮೊರಲಿಸ್ಟ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅವ್ರ ಹೆಸರನ್ನ ಮನಸ್ಸಲ್ಲಿ 3 ಸಲ ಹೇಳ್ಕೊಳ್ಳಿ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಜ್ಯೂನೇಟ್ ಆದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಸೊ ನೋಡೋಣ. ಸೊ ನಿಮ್ಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು 4 ಆಫ್ ಸ್ವಾರ್ಡ್ಸ್ ಅಂತ. ಆಕ್ಚುಲಿ ಇವಾಗ ಅವರು ಹಾರ್ಟ್ ಬ್ರೇಕ್ ಆಗಿದ್ದಾರೆ, ಅವರು ಹೀಲಿಂಗ್ ಎನರ್ಜೀಸ್ ಅಲ್ಲಿದ್ದಾರೆ, ತುಂಬಾ ಸ್ಯಾಡ್ ಆಗಿದ್ದಾರೆ ಅಂತ ನೋಡ್ಬೋದು. ಎಲ್ಲೋ ಒಂದ್ ಕಡೆ ಕಿಂಗ್ ಆಫ್ ವಾಂಡ್ಸ್ ಅಂತ ಇದೆ. ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ಒಂದು ಜ್ವಾಲೆ ಅಂತಾನೆ ಹೇಳ್ಬೋದು, ಒಂದು ಉದ್ವೇಗ, ಒಂದು ಕೋಪ. ಇದು ಯಾಕಂದ್ರೆ ಅವರು ತುಂಬಾ ಸ್ಟ್ರೆಸ್ ಅಲ್ಲಿದ್ದಾರೆ, ಅವ್ರನ್ನೇ ಅವರು ಬಂದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮನಸ್ಸಿನ. ಸೊ ಎಲ್ಲೋ ಒಂದ್ ಕಡೆ ಏಸ್ ಆಫ್ ವಾಂಡ್ಸ್ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಅವರ ಮನಸ್ಸಿನ ಒಂದು ಅಂಧಕಾರದಲ್ಲಿ ಒಂದು ಸ್ಟ್ರಕ್ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಮೈಂಡ್ ಬಂದ್ಬಿಟ್ಟು ಎಲ್ಲ 10 ಯೋಚನೆಗಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಎಲ್ಲ ಸರಿ ಹೋಗುತ್ತೆ. ಅವರ ಒಂದು ಹೀಲಿಂಗ್ ಎನರ್ಜೀಸ್ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಹೇಳದ್ನಲ್ಲ, ಒಂದು ಕಿಂಗ್ ಆಫ್ ವಾಂಡ್ಸ್ ಅದೇ ಹೇಳ್ತಾ ಇದೆ. ಏನಂತ ಹೇಳಿದ್ರೆ ಅವರು ಏನೇ ಮಾಡಿದ್ರು ಇದರಿಂದ ಹೊರಗೆ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ನೋಡ್ಬೋದು. ಅವರು ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅವರ ಮನಸ್ಸಿನ ಒಂದು ಉದ್ವೇಗ, ಒಂದು ಸಂಘರ್ಷಣೆಗಳಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಅವರು ಅವೇಕನ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಅದ್ರ ಜೊತೆಗೆ ಅಲ್ಲಿ ನೋಡ್ಬೋದು 2 ಆಫ್ ಕಪ್ಸ್. ಡೆಫಿನೆಟ್ಲಿ ಸೊ ನಿಮ್ಮ ಮೇಲಿರುವಂತ ಪ್ರೀತಿ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಕೊನೆಗೆ 2 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಮೇಲಿರುವಂತ ಒಂದು ಪ್ರೀತಿನೇ ಜಯ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ಸದ್ಯ ಮಟ್ಟಿಗೆ ಅವರು ಹೀಲಿಂಗ್ ಎನರ್ಜೀಸ್ ಅಲ್ಲಿ ಇರೋದ್ರಿಂದ ಸೊ ಸದ್ಯ ಮಟ್ಟಿಗೆ ಅವರನ್ನ ಅವರು ತಿಳ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ಅವರು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ಪ್ರೀತಿ ಇದ್ರೂ ಕೂಡ ಈಗಿರೋ ಅವರ ಕಂಡೀಷನ್ ಅಲ್ಲಿ ಸೊ ಅವರಲ್ಲೇ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಬರೋ ಒಂದು 15ರಿಂದ 1 ತಿಂಗಳೊಳಗಡೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ರೆಡ್ ಹಾರ್ಟ್ ಕಳ್ಸೋಣ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.